ಏನು ಅಂದ್ರೆ ಅಂತ ಕರೆಯೋದು. ಹೌದು, ರಾಗಿಣಿಯಾಗಿ. ಕೆಲವೊಬ್ಬರಿಗೆ ನಾಟಿ ಕೋಳಿ ಇಷ್ಟ, ಕೆಲವೊಬ್ಬರಿಗೆ ಫಾರಂ ಕೋಳಿನೇ ಇಷ್ಟ. ನಮಗೆ ಕೋಳಿ ಇಷ್ಟ. ನೀನು ನಾಟಿ ಕೋಳಿ. ನಾನು ನಾಟಿ ಕೋಳಿ. ನೀವು ಯೂಶಲಿ ಮನೆ ಅಡುಗೆ ಮಾಡ್ತಾ ಇರ್ತೀರಾ? ತುಂಬಾ ಮಾಡ್ತೀನಿ. ತುಂಬಾ ಜನ ಗೊತ್ತಿಲ್ಲ, ಬರೀ ತಿಂತೀನಿ ಅನ್ಕೊಂಡಿದ್ದಾರೆ. ನಲ್ಲಿ ಮುಳೆ ಸಿಕ್ಕಾಬಿಟ್ಟ ಇಷ್ಟ. ಎಲ್ಲೋದ್ರೂ ಒಂದು ರಿಸರ್ವ್ ಮಾಡಿ ಇಟ್ಬಿಡ್ತೀನಿ. ಕರಿತಾರಲ್ಲ ಬೀಗ್ರೂಟ ಅಲ್ಲಿ ಕರೆದಾಗ ನಲ್ಲಿ ಮುಳೆ ಕೊಡೋದ ಬರ್ತೀನಿ ಅಂತ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ನೀವು ನೋಡ್ತಾ ಇದ್ದೀರಾ ರಾಘುಸ್ ಕಿಚನ್, ಸ್ಪಾನ್ಸರ್ ಬೈ ಶ್ರೀ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇವತ್ತು ನಮ್ಮ ರಾಘುಸ್ ಕಿಚನ್ಗೆ ಎಂದಿನಂತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಇವರು ಎಲ್ರಿಗೂ ಸ್ಪೆಷಲ್, ಬಟ್ ನನಗೊಂದು ಸ್ವಲ್ಪ ಜಾಸ್ತಿ ಸ್ಪೆಷಲ್. ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತ ಒಬ್ಬ ವ್ಯಕ್ತಿನ ನಾವಿವತ್ತು ನಮ್ಮ ರಾಘುಸ್ ಕಿಚನ್ಗೆ ಕರೆಸ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಇದೆ. ಇವ್ರದೊಂಥರ ಅಪ್ರತಿಮ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ಇಲ್ಲಿ ತನಕನೂ ಸಾಧನೆ ಮೇಲೆ ಸಾಧನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ನಾನು ಜಾಸ್ತಿ ಇಲ್ಲಿ ಹೇಳಲ್ಲ, ಅವ್ರನ್ನ ಕರೆಸಿ ಅವ್ರ ಎದುರುಗಡೆ ಹೇಳ್ತೀನಿ. ಸೊ ಲೆಟ್ ಅಸ್ ವೆಲ್ಕಮ್ ರೆಮೋ ಮ್ಯಾಮ್. ಸಖತ್ ಸೂಪರ್ ಸುಪ್ರೀಂ. ಸಖತ್ ಸೂಪರ್ ಸುಪ್ರೀಂ ಅಲ್ವಾ? ಇದೊಂದು ಪಾಲಿಸಿನ ಎಲ್ಲರೂ ಅಳವಡಿಸ್ಕೊಂಡ್ಬಿಟ್ರೆ ಲೈಫ್ ಜಿಂಗ ಲಕ ಲಕ ಲಕ. ಅದೆಲ್ಲ ಇರ್ಲಿ, ಸಖತ್ತಾಗಿದೆ. ಸ್ಟುಡಿಯೋನಾ ಸೂಪರ್. ನಾನು ನೀವ್ ಯಾವಾಗ್ಲೂ ಸೂಪರ್. ನೀವು ಸೂಪರ್ ಹಂಗಂತ ಹೇಳು ಅಂತ ಹೇಳ್ಕೊಟ್ಟಿದ್ದೆ. ಆತರ ಏನಿಲ್ಲ, ಆಮೇಲೆ ಅವ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಆಕ್ಚುಲಿ ಅವ್ರು ಸೂಪರ್, ನಂಗೆ ಇಷ್ಟ. ಮ್ಯಾಮ್, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಒಂದೇ ಕಾಲ್ ಮತ್ತೆ ಇನ್ನೊಂದ್ಸಲಿ ಕಾಲ್ ಮಾಡ್ಲೇ ಇಲ್ಲ ಮ್ಯಾಮ್. ಹಿಂಗೆ ನೀವು ನಮ್ಮ ಕಿಚನ್ಗೆ ಬಂದು ಅಡುಗೆ ಮಾಡ್ಬೇಕು. ಓಕೆ, ಅದನ್ನ ನನ್ನ ಮಾತು ಕಂಪ್ಲೀಟ್ ಆಗೋ ಅಷ್ಟಲ್ಲಿ ಓಕೆ ಅಂತ ಹೇಳಿದೀರಾ. ಸೊ ಅವರು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಬಂದು ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಖುಷಿ ಏನಂದ್ರೆ ಇವತ್ತು ಅವ್ರ ಕೈಯಲ್ಲಿ. ಮೇಡಮ್, ಯಾವ ಅಡುಗೆ ಮಾಡ್ತೀರಾ? ಏನು, ನಾವ್ ಯಾವಾಗ್ಲೂ ನಾನ್ ವೆಜ್ ಪ್ರಿಯರು. ಅದು ನಾನ್ ವೆಜ್ ಮಾಡ್ಬೇಕು, ಇಲ್ದರೆ ನನ್ನ ಮನ್ಸಿಗೆ ನನಗೆ ಮರ್ಯಾದೆ. ಸೊ ಹಾಗಾಗಿ ಕಾಲಾ ಮಿರ್ಚ್ ಚಿಕನ್ ಅಂತ. ಕಾಲಾ ಮಿರ್ಚ್ ಚಿಕನ್ ಅಂತ ಗ್ರೇವಿ ಅಂದ್ರೆ ಸೆಮಿ ಗ್ರೇವಿ ಅಂತಾನು ಹೇಳ್ಬೋದು, ಫ್ರೈ ಅಂತಾನು ಹೇಳ್ಬೋದು. ಸ್ವಲ್ಪ ಡ್ರೈ ಅಂದ್ರೆ ಡ್ರೈಯು ಮಾಡ್ಕೋಬಹುದು. ಡ್ರೈ ಅಂದ್ರೆ ಡ್ರೈ ಮಾಡ್ಕೋಬಹುದು. ಎಲ್ಲದೂ ಆಪ್ಷನ್ ಇದೆ ಇದರಲ್ಲಿ. ರೆಮೋ ಅಂದ್ರೆ ಹಂಗೇನೆ, ಸಿಂಗಿಂಗು ಸೈ, ಆಕ್ಟಿಂಗು ಸೈ, ಡ್ಯಾನ್ಸಿಂಗು ಸೈ, ಕಾಮಿಡಿನೂ ಸೈ, ಎಲ್ಲ ಕಾಮಿಡಿ. ನಿನ್ ಮುಂದೆ ಇಲ್ಲ ಹಂಗೆ ಹೇಳಕ್ ಹೋಗ್ಬೇಡಿ, ಒಂಥರ ಆಲ್ ಇನ್ ಒನ್ ಇದ್ದಂಗೆ. ಸೊ ಈ ಒಂದು ರೆಸಿಪಿ ಕೂಡ ಕಾಲಾ ಮಿರ್ಚ್ ಚಿಕನ್ ಡ್ರೈಯು ಮಾಡ್ಕೊಳ್ಳಿ, ಫ್ರೈಯು ಮಾಡ್ಕೊಳ್ಳಿ, ಗ್ರೇವಿನೂ ಮಾಡ್ಕೊಳ್ಳಿ, ಏನ್ ಬೇಕಾದ್ ಮಾಡ್ಕೊಳ್ಳಿ. ಈಗ ಆ ಒಂದು ರೆಸಿಪಿಗೆ ಯಾವ ಯಾವ ಇಂಗ್ರೀಡಿಯೆಂಟ್ ಬೇಕು ಅಂತ ಮೇಡಮ್ ಹೇಳ್ತಾರೆ. ಬನ್ನಿ ನೋಡ್ಕೊಂಬರೋಣ. ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತೆ, ಬೇಸಿಗೆಗಾಲದಲ್ಲಿ ಬೆವರು ಸಾಲೆ. ವಾಣಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡು, ತ್ವಚೆಗೆ ಸಿಗತ್ತೆ ಆಲ್ ಸೀಸನ್ ಪ್ರೊಟೆಕ್ಷನ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರಾಣಿ, ನೀನ್ ತುಂಬಾ ಜಾಣಿ. ಮೇಡಮ್, ಇವಾಗ ಕಾಲಾ ಮಿರ್ಚ್ ಚಿಕನ್, ಅದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ ಬೇಕು? ಮೊದಲನೇದಾಗಿ ಚಿಕನ್ ಬೇಕು. ಹಾಗಾಗಿ ಚಿಕನ್ ಇಟ್ಕೊಳ್ಳೋಣ. 1 kg ಚಿಕನ್. ಹಾಗೆ ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಸೋಂಪು, ಜೀರಿಗೆ, ಲವಂಗ, ಮೆಣಸು, ಕರಿಮೆಣಸು, ಕಾಳುಮೆಣಸು, ಧನಿಯಾ, ಚಕ್ಕೆ, ಅರಿಶಿನ ಪುಡಿ ಒಂಚೂರು, ಖಾರದ ಪುಡಿ, ಉಪ್ಪು ಬೇಕೇ ಬೇಕು, ಟೊಮೆಟೊ ಒಂಚೂರು, ಈರುಳ್ಳಿ ಒಂಚೂರು, ಎಣ್ಣೆ ಇರಲೇಬೇಕು. ಇಷ್ಟಿದ್ ಬಿಟ್ರೆ ಕಾಲಾ ಮಿರ್ಚ್ ಚಿಕನ್ ರೆಡಿ ಟು ಟೇಸ್ಟ್. ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ. ಮೇಡಮ್, ಈಗ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ನಾವು ಚಿಕನ್ ಬೇಯಿಸ್ಕೊಳ್ಳೋಣ. ಓಕೆ, ಅದು ಒಂದು ರೀತಿ ಇದೆ. ಹೌದಾ? ಸುಮ್ಮನೆ ಬೇಯಿಸ್ಕೊಂಡ್ರೆ ಮಜಾ ಸಿಗಲ್ವಲ್ಲ. ಹೌದು. ಈರುಳ್ಳಿ, ಟೊಮ್ಯಾಟೊ, ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿ ಬೇಯಿಸೋಣ. ಈಗ ಅದಷ್ಟನ್ನು ಹಾಕ್ಬಿಟ್ಟು ಚಿಕನ್ ಅನ್ನ ಬೇಯಿಸ್ಕೊಂಬಿಡೋಣ. ಬನ್ನಿ ಮೇಡಮ್, ಇವಾಗ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ಒಂದು ಒಲೆಯನ್ನ ಹಚ್ಬಿಡೋಣ. ಹೌದು. ಇವಾಗ ಗುಂತ ಅದು ಎಲ್ಲರೂ ನಮ್ಮ ಚಾನಲ್ ಅಲ್ಲಿ ಹಚ್ಬೇಕಾದ್ರೆ ಇದೊಂದು ಪೋಸ್ ಕೊಡ್ತಾರೆ. ಹೌದಾ? ನಾನು ಬೇರೆ ಕೊಡ್ತೀನಿ. ಗೊತ್ತು, ಇದು ನಿಮ್ ಮನ್ಸಿಂದ ಹೇಳ್ತಾ ಇಲ್ಲ, ಸುಮ್ನೆ ಮುಖಸ್ತುತಿಗೆ ಈ ತರ ಪೋಸ್ ಕೊಡ್ತಾ ಇದ್ದೀರಾ ಅಂತ. ಫಸ್ಟ್ ಎಣ್ಣೆ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು 10 ಸಲ ಹಾಕ್ತೀನಿ. ಓಕೆ, ಇಲ್ಲ ಅಂದ್ರೆ ಅದನ್ನೇ ಹಿಂಗೆ ಬಗ್ಗಿಸ್ಕೊಳ್ಳಿ. ಯಪ್ಪ, ಮೊದಲೇ ನನಗೆ ಕ್ಲೀನಿಂಗ್ ಪ್ರಾಬ್ಲಮ್, ಬೋಸಡಿ ಪ್ರಾಬ್ಲಮ್. ನಾನು 1 ಡ್ರಾಪ್ ಚೆಲ್ಲಿ, ನೀನು ಅದನ್ನ 20. ಅದಕ್ಕೆ ನಾನು ನೀಟಾಗಿ ಬರ್ತಾನೆ ತಾನೆ. ಸ್ವಲ್ಪ ಎಣ್ಣೆ ಕಾದ ನಂತರ
ಎಣ್ಣೆ ಕಾಯೋ ತನಕ ನಾವು ಸ್ವಲ್ಪ ಕಾಯ್ಬೇಕು. ಅದ್ರ ಬಗ್ಗೆ ಏನಾರ ಮಾತಾಡ್ತಾರೆ, ನಾನು ಮಾತಾಡ್ತೀನಿ. Okay. ತುಂಬಾ ರಾಜ್ಕೋತೀವಿ, ಯಾಕೋ ಇಲ್ಲ ಗೊತ್ತಿಲ್ಲ. ಅಂದ್ರೆ ಏನ್ ಗೊತ್ತಾ, ನಮ್ಮ ಮನಸ್ಸಿಗೆ ಹತ್ರವಾಗಿರೋರು, ನಾನು ಆಕ್ಚುಲಿ ಇವ್ರನ್ನ ಏನು ಅಂದ್ರೆ ಅಂತ ಕರೆಯೋದು, ಹೌದು, ರಾಗಿಣಿಯಾಗಿ. ರಾಗಿಣಿಯಾಗಿ. ಸೊ ನಾವು ಮೇಡಮ್ ಎಷ್ಟು ಇವೆಂಟ್ಸ್ ಗಳಿಗೆ ನಾನು ಹೋಗಿದ್ದೀನಿ, ತುಂಬಾ ಆರ್ಗನೈಸರ್ಸ್ ಇವೆಂಟ್ ನಾನು ಹೋಗಿದ್ದೀನಿ. ನನ್ನ ಮನಸ್ಸಿಗೆ ಹತ್ರವಾಗಿರುವಂತ ಒಂದಿಷ್ಟು ಜನ ಆರ್ಗನೈಸರ್ಸ್ ಅಲ್ಲಿ ಇವರು ಕೂಡ ಒಬ್ರು. ತುಂಬಾ ಇವೆಂಟ್ಸ್ ಗಳನ್ನ ಅಟೆಂಡ್ ಮಾಡ್ತಾ ಇರ್ತೀನಿ. ಬಟ್ ಎಷ್ಟು ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ ಅಂತ ಹೇಳಿದ್ರೆ, ನಾವೇನ್ ಅನ್ಕೊಂಡು ಹೋಗಿರ್ತೀವಿ ಅದ್ರ 10 ಪಟ್ಟು ನಾವು ಇವೆಂಟ್ ಅಲ್ಲಿ ಆಕ್ಟ್ ಮಾಡ್ಬಿಟ್ಟು ನಾವು ಬರ್ತೀವಿ. ಅದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಕಡೆ ಯಾವಾಗ್ಲೂ ಮಾಡ್ತೀವಿ. ಅಲ್ಲ, ಬಟ್ ಏನ್ ಗೊತ್ತಾ, ಕೆಲವೊಂದ್ಸಲಿ ನಮ್ಗೆ ಆತರ ಆಗತ್ತೆ. ಕೆಲವೊಬ್ರು ಇವೆಂಟಿಗೆ ಅಂತಾನೆ ಕರೆಸ್ತಾರೆ, ಕಾಮಿಡಿ ಮಾಡ್ಬೇಕ್ರಿ ಅಂತಾರೆ. ನಾವು ಕಾಮಿಡಿ ಮಾಡಕ್ಕೆ ಹೋಗಿರ್ತೀವಿ ಅಲ್ವಾ. ಸೊ ಹಂಗಿದ್ದಾಗ ಏನ್ ಹಿಂಗ ಅಂತಾರೆ ಹೇಳ್ತಾರಲ್ಲ, ಹಂಗೆ ಒಂದ್ ಒಳ್ಳೆ ಸಾಂಗ್ ಹಾಡಿರ್ತೀವಿ, ಆದ್ರೆ ಮೇಡಮ್ ಒಂದ್ ಒಳ್ಳೆ ಹಾಡಿ ಮೇಡಮ್ ಅಂತ ಇಷ್ಟೊತ್ತರ್ಗ ಯಾವ್ದು ಹಾಡಿದ್ದು ಹಂಗೆ ಕತೆ. ಈ ತರ ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೊಳ್ಳೋಣ. ಅದೇ ತಗೊಳ್ಳ. ಆಹಾ, ಚಿಕನ್ ಅಂತಂದ್ರೆ ಈರುಳ್ಳಿ ಬೇಕೇ ಬೇಕು. ಹೌದು. ಈಗ ಒಂಚೂರು ಟೊಮ್ಯಾಟೊ ಹಾಕೊಳ್ಳೋಣ. ಏನಂದ್ರೆ ಚಿಕನ್ ಒಂಚೂರು ಸ್ಮೆಲ್ ಬರ್ದೇ ಇರೋದಕ್ಕೆ. ಯೂಶಲ್ ಆಗಿ ಕೆಲವು ಚಿಕನ್ಗಳು ಮಾಡಿದಾಗ ಒಂದು ಸ್ಮೆಲ್ ಬರುತ್ತೆ ಒಂಥರ. ಸೊ ಅದೆಲ್ಲ ಬರಬಾರ್ದು ಅಂದ್ರೆ ನಾವು ಈರುಳ್ಳಿ ಟೊಮ್ಯಾಟೊ ಸ್ಮೆಲ್ ಬರುತ್ತೆ ಅಂತ ಹೇಳಿದಾಗ ನನಗೊಂದು ನೆನಪಾಯ್ತು. ನಾವು ಒಂದು ಟಿಬೇಟಿಯನ್ ಕಾಲೋನಿ ಅಂತ ಒಂದಿದೆ ಎಲ್ಲೋ ಒಂದ್ ಕಡೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅವರೆಲ್ಲ ಚೀನೀಸ್ ತರ ಇರ್ತಾರಲ್ಲ, ಹೌದು ಹೌದು, ನೋಡೋದಕ್ಕೆ ಅಲ್ಲೊಂದು ಚಿಕನ್ ಆರ್ಡರ್ ಮಾಡಿದ್ವಿ. ನಮ್ಮ ಡಿಒಪಿ ಏನಿದ್ದಾರೆ ಮುರಳಿ ಅವರು ಒಂದು ಚಿಕನ್ ತಿಂದ್ಬಿಟ್ಟು ಅದಕ್ಕೊಂದು ಹೆಸರಿಟ್ಬಿಟ್ರು, ಇದು ಚುಂಗ್ ಚುಂಗ್ ಚಿಕನ್ ಅಂತ. ಯಾಕಂದ್ರೆ ಅದು ಚುಂಗ್ ಚುಂಗ್ ವಾಸನೆ ಇತ್ತು. ಅದು ನೀವು ಆ ಕಡೆ ಎಲ್ಲೋದ್ರೆ ಹಂಗೆ ಇರುತ್ತೆ. ಅವ್ರಿಗೆ ಅದು ಇಷ್ಟ ಅಂತ ಅನ್ಸುತ್ತೆ. ಬಟ್ ನಮಗೆ ಚಿಕನ್ನಿನ ಸ್ಮೆಲ್ ತಿನ್ಬೇಕಾದ್ರೆ ಬಂದ್ರೆ ನಮಗೆ ತಿನ್ನಕ್ಕಾಗಲ್ಲ, ಚಿಕನ್ ಅಲ್ಲ ಅಂತ ಅನಿಸ್ಬೇಕು ನಮ್ಗೆ. ಅದನ್ನ ಅವಾಯ್ಡ್ ಮಾಡೋದಕ್ಕೇನೆ ಆಕ್ಚುಲಿ ಈ ಐಡಿಯಾ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ನನಗೆ. ಚಿಕನ್ ಆಗ್ಲಿ ಮಟನ್ ಆಗ್ಲಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಉಪ್ಪು, ಖಾರದ ಪುಡಿ, ಅದು ಚಿಕನ್ ಹಾಕೊಂಡ್ಬಿಡೋಣ ಫಸ್ಟ್. ಹೌದಾ? ಹೌದು. ತೊಳೆದಿಟ್ಟಿರುವಂತಹ 1 kg ಚಿಕನ್ ಇದಕ್ಕೆ ಹಾಕ್ಬಿಡೋಣ. ಚಿಕನ್ ನನ್ನ ಪ್ರಕಾರ ನಾನ್ ವೆಜ್ ಅಲ್ಲಿ ಚಿಕನ್ ಇಷ್ಟ ಪಡದೇ ಇರೋರು ಯಾರು ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಚಿಕನ್ ಇಷ್ಟ ಪಡ್ತಾರೆ. ಕೆಲವೊಬ್ಬರಿಗೆ ನಾಟಿ ಕೋಳಿ ಇಷ್ಟ, ಕೆಲವೊಬ್ಬರಿಗೆ ಫಾರಂ ಕೋಳಿನೇ ಇಷ್ಟ. ನಮಗೆ ಕೋಳಿ ಇಷ್ಟ. ನೀನು ನಾಟಿ ಕೋಳಿ, ನಾನು ನಾಟಿ ಕೋಳಿ. ಬರೀ ಎಣ್ಣೆಗೆ ಈರುಳ್ಳಿ ಟೊಮೆಟೊ ಹಾಕಿ ಚಿಕನ್ ಅದಕ್ಕೆ ಹಾಕೋಬೇಕು ಅಷ್ಟೇ. ಚಿಕನ್ ಹಾಕೊಂಡು ಈ ತರ ಆಡ್ಸ್ಕೋಬೇಕು. ನೋಡಿ, ಇದೊಂದು ಟಿಪ್ ಆಕ್ಚುಲಿ. ಚಿಕನ್ನಿನ ಅದು ಚುಂಗು ಅನಿಸ್ಬಾರ್ದು ಅಂತ ಅಂದ್ರೆ ಫಸ್ಟ್ ಈರುಳ್ಳಿ ಟೊಮೆಟೊನ ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಚಿಕನ್ ಅನ್ನ ಹಾಕೊಳ್ಳಿ. ಅವಾಗ ನಿಮ್ಗೆ ಅದು ಚುಂಗ್ ಅನ್ಸಲ್ಲ. 1-2 ನಿಮಿಷ ಇದರಲ್ಲೇ ಬೇಯಿಸ್ಕೊಂಡು ಆಮೇಲೆ ಉಪ್ಪು ಖಾರ ಅರಿಶಿನ ಪುಡಿ ಒಂಚೂರು ಹಾಕೊಂಡು ಒಂಚೂರು ನೀರು ಹಾಕ್ಬಿಟ್ಟು. ನೀವು ಯೂಶಲಿ ಮನೆ ಅಡುಗೆ ಮಾಡ್ತಾ ಇರ್ತೀರಾ? ತುಂಬಾ ಮಾಡ್ತೀನಿ. ತುಂಬಾ ಜನ ಗೊತ್ತಿಲ್ಲ, ಬರೀ ತಿಂತೀನಿ ಅನ್ಕೊಂಡಿದ್ದಾರೆ. ನಿಮಗೆ ತುಂಬಾ ಇಷ್ಟವಾಗಿ ನೀವು ಮಾಡುವಂತ ಅಡಿಗೆ? ನನ್ಗೆ ಮಟನ್ ತುಂಬಾ ಇಷ್ಟ. ಮಟನ್ ಸಾರು, ಮಟನ್ ಫ್ರೈ, ನಲ್ಲಿ ಮೂಳೆ ಸಿಕ್ಕಾಬಿಟ್ರೆ ಇಷ್ಟ. ಎಲ್ಲೋದ್ರೂ ಒಂದು ರಿಸರ್ವ್ ಮಾಡಿ ಇಟ್ಬಿಡ್ತೀನಿ. ಕರಿತಾರಲ್ಲ ಬೀಗ್ರೂಟ ಅಲ್ಲಿ ಇಲ್ಲಿ ಕರೆದಾಗ ನೋಡಮ್ಮ ನಲ್ಲಿ ಮೂಳೆ ಕೊಡೋಕೆ ಕೊಡ್ತೀನಿ ಅಂತ. ಇಲ್ಲ, ಅದು ಯಾಕಂದ್ರೆ ನಲ್ಲಿ ಮೂಳೆ ತುಂಬಾ ಜನಕ್ಕೆ ಇಷ್ಟ. ಬಟ್ ನಾವು ನಮ್ಮ ಕಿಚನ್ ಅಲ್ಲಿ ಇದುವರೆಗೂ ನಲ್ಲಿ ಮೂಳೆ ಮಾಡ್ಲಿಲ್ಲ. ಮೇಡಮ್ ನಲ್ಲಿ ಮೂಳೆನ ನೆನಪಿಸ್ಬಿಟ್ರು ನಲ್ಲಿ ಮೂಳೆ ಮಾಡ್ಬೇಕು. ಹೌದು, ಮಜಾ ಇರತ್ತೆ. ಅದನ್ನ ಅಡ್ಗೆ ಮಾಡೋದು ಚೆನ್ನಾಗಿ, ಆಮೇಲೆ ಅದನ್ನ ತಿನ್ನೋದು. ನೀನ್ ನನ್ಗೆ ತುಂಬಾ ದಿನ ಆಯ್ತು, ಫಸ್ಟ್ ನನ್ಗೆ ಸುಕ್ಕ ಮಾಡ್ಕೊಡು, ಚಿಕನ್ ಸುಕ್ಕ. ಮೇಡಮ್, ನಾನು ಚಿಕನ್ ಸುಕ್ಕ ಮಾಡೋದು ಸಿಕ್ಕಾಬಟ್ಟೆ ಇಷ್ಟ. ಹೌದು, ನೀನೇ ನನ್ಗೆ ಕಲ್ಸ್ಕೊಂಡು ನೀನೇ ಅಭ್ಯಾಸ ಮಾಡಿಸಿದೆ. ಈಗ ನೀನೇ ಬಂದು ಮಾಡ್ಕೊಡು. ಖಂಡಿತ ಮಾಡ್ಕೊಡು. 100%. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಅಂದ್ರೆ ಇಲ್ಲೊಂಚೂರು ಜಾಸ್ತಿ ಆದ್ರೂ ಪರಲ್ಲ, ಯಾಕಂದ್ರೆ ಚೆನ್ನಾಗಿ ಇಳಿಯುತ್ತೆ. ಹಂಗಂತ ತುಂಬಾ ಹಾಕಕ್ ಹೋಗ್ಬೇಡಿ. ಬಟ್ ಚಿಕನಿಗೆ ಅದೇ ಸಪ್ಪೆ ಇದ್ರೆ ತಿನ್ನಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಚೆನ್ನಾಗಿ ಅಂಟ್ಕೋಬೇಕು. ಆಮೇಲೆ ಖಾರ ಮಿರ್ಚಿ ಬಂದು ಸ್ವಲ್ಪ ಉಪ್ಪು ಖಾರ ಯಥೇಚ್ಛವಾಗಿರುತ್ತೆ ಅದ್ರಲ್ಲಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕನ ಹಾಗೆ ಖಾರ, ಸ್ವಲ್ಪ ಅರ್ಶಿನ ಪುಡಿನ ಇವಾಗ್ಲೇ ಹಾಕೊಂಡ್ಬಿಟ್ಟು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ಬಿಡಿ. ಚಿಕನ್ ತುಂಬಾ ಬೆಂದೋಗ್ಬಿಡುತ್ತೆ ಕುಕ್ಕರ್ ಅಲ್ಲಿ ಹಾಕಿದ್ರೆ ಅಂತಾರೆ. ಬಟ್ ಬೇಯಬೇಕು ಆಕ್ಚುಲಿ ಚಿಕನ್. ಒಂಚೂರು ನೀರು ತಗೊಳ್ಳೋಣ. ಎಸ್, ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಅಷ್ಟೊತ್ತಿಂದ ಒಂದು ಹೆಲ್ಪ್ ಮಾಡಿಲ್ಲ, ಈಗ ಮಾಡ್ತಾ ಇದೀಯ ನೀನು ನೋಡಿ. ಸಾಕಾ? ಸಾಕು.
ಚಿಕನ್ನು ಬೇಯಬೇಕಾದ್ರೆ ಅದೇ ಸ್ವಲ್ಪ ನೀರು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹೌದು. ನೋಡಿ ಎಲ್ಲ ಮಸಾಲೆನ ಅಂದ್ರೆ ಉಪ್ಪು ಖಾರನ ಇವಾಗ್ಲೇ ಬೇಯೋ ಟೈಮಲ್ಲಿ ಹದವಾಗಿ ಹಾಕ್ಬಿಟ್ರೆ ಇದಕ್ಕೆ ಕುಕ್ಕರ್ ಮುಚ್ಚೋಣ. ಮುಚ್ಚಿಬಿಡ್ಬೇಕಾ? ಇಲ್ಲೇ ಹಿಂದೆ ಇದೆ. ಇವಾಗ ಇದನ್ನ ಮುಚ್ಚಿಬಿಟ್ಟು ಒಂದು 3 ವಿಷಲ್. 3 ವಿಷಲ್ ಕೂಗ್ಸ್ಕೊಳ್ಳೋಣ. ಅಲ್ಲಿ ತನಕ ಇದ್ರದ್ದು ಪ್ರೋಸೆಸ್ ಇನ್ನೂ ಇದೆ. ಹೌದು. ಇವಾಗ ಏನ್ ಮಾಡ್ಬೇಕು? ಈಗ ನಾವು ಇದನ್ನ ತಗೊಂಡು ನಾನು ಹೇಳಿದಲ್ಲ ಮಸಾಲ, ಅದನ್ನೆಲ್ಲ ಇದರಲ್ಲಿ ಫ್ರೈ ಮಾಡ್ಕೊ, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಸ್. ಈ ಕಡೆ ಒಂದು ಕಡಾಯಿನ ಹೌದು ಇಟ್ಟಿದೀವಿ. ಇದಕ್ಕೆ ಕಾದಿದೆ, ಕಾಯ್ತಾ ಇದೆ. ನಾನು ಸ್ವಲ್ಪ ಕಣ್ಣೆಳ್ತಲ್ಲಿ ಮಾಡೋದ್ರಿಂದ ಆಮೇಲೆ ತುಂಬಾ ಜನ ಕೇಳ್ತಾರೆ ನೀವು ಎಷ್ಟು ಸ್ಪೂನ್ ಹಾಕ್ತೀರಾ ಹೇಳಿ ಅಂತ ಹೇಳಿ. ಅದು ಕಷ್ಟ ತುಂಬಾ. ಅಂದ್ರೆ ಅಡ್ಗೆಯಲ್ಲಿ ಎಕ್ಸ್ಪರ್ಟ್ ಇರೋರು ಆತರ ಕರೆಕ್ಟ್ ಪರ್ಫೆಕ್ಟ್ ಅಳತೆ ಮೆಷರ್ಮೆಂಟ್ ಹೇಳಕ್ ಆಗಲ್ಲ. ನಿಮ್ಮ ಕಣ್ಣ ಅಳತೆ, ನಿಮ್ಮ ಬಾಯಿ ರುಚಿ ಎಲ್ಲ ಮ್ಯಾಟರ್ ಆಗತ್ತೆ. ಇದಕ್ಕೆ ಧನಿಯಾ ಹಾಗೂ ಒಣ ಮೆಣಸಿನ ಜೀರಿಗೆ ಕಾಳು ಇಷ್ಟೇ. ಬಸ್ ಬಸ್. ಕ್ಯೂ? ಯಾಕಂದ್ರೆ ನಿನ್ಗೆ ಆ ಟೇಸ್ಟ್ ಬರ್ಬೇಕಲ್ಲ. ಸೋಂಪು ಇಷ್ಟೇ. ಜೀರಿಗೆ ಇಷ್ಟು, ಸೋಂಪು ಅಷ್ಟಕ್ಕಿಂತ ಇನ್ನೊಂಚೂರು ಅಷ್ಟು, ಲವಂಗ ಎರಡೇ. ಇದು ಒಂದು 1 2 3 ಚಕ್ಕೆ, 1 ಪೀಸ್ ಎಕ್ಸ್ಟ್ರಾ ನಮ್ಮ ಕಡೆಯಿಂದ. ಆಮೇಲೆ ಇದು ಖಾರ ಜಾಸ್ತಿ ಇದೆಯಾ? ಖಾರ ಜಾಸ್ತಿ ಇದೆ. ಹಂಗಾರೆ 2 ಸಾಕು. ನಾವು ಇದು ಮಾಡೋಣ, ಅನ್ನೋದು ಪೆಪ್ಪರ್ ಜಾಸ್ತಿ ಹಾಕೊಳ್ಳೋಣ. ಸ್ವಲ್ಪ ಹೆಲ್ಪ್ ಏನಾದ್ರು ಮಾಡ್ತಾ ಇದ್ದೀವಿ. ನಾ ಹುರ್ದು ಕೊಡ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮೇಡಮ್ ಮೇಡಮ್ ಇವಾಗ ನನಗೋಸ್ಕರ ನೀವು ಆಫ್ ಮಾಡಿದ್ದೀನಿ ನಾನು, ಹೇಳಿ. ಅದೊಂದು ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ. ಘಾಟು ಅಡ್ಗೆ ಮನೇಲಿ ಹಾಡೋದು ಒಂದು ಟಾಸ್ಕ್. ಅಂತದ್ರಲ್ಲಿ ಅವರು ಶ್ರುತಿಬದ್ಧವಾಗಿ ಮೆಣಸಿನ್ಕಾಯಿ ಹುರ್ಕೊಂಡು ಹಾಡಿದ್ದಾರೆ ಅಂತಂದ್ರೆ ಮೇಡಮ್. ಈಗ ಈ ಕಡೆ ಕುಕ್ಕರ್ 3 ವಿಷಲ್ ಆಗಿದೆ, ಈ ಕಡೆ ಇದು ಕೂಡ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ ಮೇಡಮ್. ಈಗ ಇದನ್ನ ರುಬ್ಕೋಬೇಕು. ಇನ್ನೇನು ಹಾಕ್ಬೇಕು ಅದಕ್ಕೆ? ಅಷ್ಟೇ. ಇಷ್ಟೇನಾ? ಎಸ್. ವಾವ್. ಸ್ಟವ್ ಹಚ್ಕೊಂಡಿದೀವಿ, ಇಲ್ಲಿ ಪಾತ್ರೆನೂ ಇಟ್ಕೊಳ್ತಾ ಇದ್ದೀವಿ. ಇದಕ್ಕೆ ಇವಾಗ ನೀವು ಹೇಳ್ತಾ ಇದ್ದೀರ ಎಣ್ಣೆ ಹಾಕೋಣ. ಈಗ ರಾಗು ಕೈಲಿ ನಾನು ಮಾಡಿಸ್ತೀನಿ. ಎಸ್, ಹಾಕು. ಇನ್ನೊಂದು ಸ್ವಲ್ಪ ಸಾಕು ಅನ್ಸುತ್ತೆ. ಇನ್ನೊಂದು ಸಾಕು. ಓಕೆ. ಅದಕ್ಕಾದ್ಮೇಲೆ ಒಂಚೂರು ಈರುಳ್ಳಿ, 1 ಟೊಮ್ಯಾಟೊ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊ. ಇಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇರೋದ್ರಿಂದ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನಾ ಹಾಕ್ತೀನಿ. ಎಷ್ಟು ಹಾಕ್ಬೇಕು? ಸಾಕಾ? ಸುಮ್ಮನೆ ಅಷ್ಟೇ. ಹಾಕೋಣ ಬಿಡಿ. ಹಾಕಿ. ಸಾಕು. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಹಾ. ಓಕೆ. ಟೊಮ್ಯಾಟೊ ಎಷ್ಟು ಹಾಕ್ಬಿಡ್ಲಾ? ಸಂದ್ರ 2 3 ಅಷ್ಟೇ. ಅಷ್ಟೇ. ತುದಿ ಇದೆ ಕಂಪ. ಓಕೆ. ಈಗ ಟೊಮೆಟೊನು ಹಾಕಿದೆ. ಆಹಾ, ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಅಲ್ಲ, ಇದಿನ್ನೂ ಫುಲ್ ಕಲರ್ ಚೇಂಜ್ ಆಗ್ಬೇಕಾ ಏನಾದ್ರು? ಏನು ಆ ಥರ ಎಲ್ಲ ಏನಿಲ್ಲ. ಹಾಂ. ಕರಿಬೇವು ಹಾಕೊಳ್ಳೋಣ.
ಕರಿಬೇವು. ಹಾಂ ಓಕೆ. ಈಗ ಚಿಕನ್ ತೆಗೆದು ಇದರಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಗ್ರೀನ್ ಚಿಲ್ಲಿನ ಹಾಕೋಣ. ನನಗೆ ಇದರಲ್ಲಿ ಇದು ಒಂದು ಕಾಳು ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಖಾರ ಇರ್ಬೇಕು, ಚೆನ್ನಾಗಿ ಖಾರ ಇರಬೇಕು ಅಂತ. ಓಕೆ. ಈಗ ಚಿಕನ್ ಹಾಕೊಳ್ಳೋಣ. ಹಾ ಚಿಕನ್ ಚೆನ್ನಾಗಿ ಬೆಂದಿದೆ. ಕಲರ್ ನೋಡಿ, ಈ ಕಡೆ ಎಣ್ಣೆ ಕಲರ್. ಓ ಮೈ ಗಾಡ್. ಈಗ ಇದನ್ನ ವಿತ್ ವಾಟರ್ ಹಾಕ್ಬೇಕಾ ಅಥವಾ ಓನ್ಲಿ ಫಸ್ಟ್ ಚಿಕನ್ ಹಾಕೊಳ್ಳೋಣ, ಬೇಕಾದಷ್ಟು ಮಾತ್ರ ವಾಟರ್ ಹಾಕೊಳ್ಳೋಣ. ಓಕೆ, ಇವಾಗ ಇದಕ್ಕೆ ಫಸ್ಟ್ ಚಿಕನ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಹಾ ಅದೊಂಚೂರು ಹಿಂಗೆ ಬರ್ಸ್ಬೇಕು. ಹಾ. ಎಷ್ಟು ಹಾಕ್ಬೇಕು? ಹಾಗೆ ಕಣ್ಣು ಅಳ್ತೆಯಲ್ಲ ನಮ್ದು. ಹಾಕು. ಹಾಕಷ್ಟ ಒಂಚೂರು. ಎಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಲ್ಲೊಂದು ಸ್ವಲ್ಪ. ಹಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಲೇಬೇಕು ಚಿಕನ್ಗೆ. ಅದು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀವಲ್ಲ, ಸೂಪರ್ ಆಗಿ. ಈ ಒಂದು ಹಂತದಲ್ಲಿ ಮನೆಯಲ್ಲೇ ಮಾಡಿದ ಮಸಾಲೆ ಏನಿದೆಯೋ ಅದು ನೋಡಿ ಹಾಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಹಿಂಗೆ ಅದೊಂದು ಸ್ಟೈಲ್. ಎಸ್. ಚೂರು ಇದು ಹಾಕೊಂಡು ಕಲ್ಸೋಣ. ಆಮೇಲೆ ಬೇಕಾದ್ರೆ ಇನ್ನೊಂಚೂರು ಹಾಕೊಳ್ಳೋಣ. ಇದು ಏನಕ್ಕೆ ಕಾಂಬಿನೇಷನ್ ಅಂದ್ರೆ ಯೂಶಲ್ ಆಗಿ ಸ್ಟಾರ್ಟರ್ ತರ ಯೂಸ್ ಮಾಡೋದು. ಯೂಶಲ್ ಆಗಿ ನಾವು ಇಲ್ಲ ಒಂಚೂರು ಚಪಾತಿ ಏನಾರು ತಿಂತೀವಿ, ಇಲ್ಲ ಅನ್ನ ಕಲ್ಸ್ಕೊಂಡು ತಿಂತೀವಿ, ಅದಾಗ ಒಂಚೂರು ಗ್ರೇವಿ ತರ ಸೊ ಲೈಟ್ ಆಗಿ ಮಾಡ್ತೀವಿ. ನೀರ್ನ ಇನ್ನೊಂದು ಸ್ವಲ್ಪ ಹಾಕೋ. ಇನ್ನೊಂಚೂರು ಹಾಕೊಂಡು ಅದಕ್ಕೆ ಇನ್ನೊಂಚೂರು ಬೇಕಾದಾಗ ಅದಕ್ಕೆ ಪೌಡರ್ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ನೀರ್ ಹಾಕೊಂಡು ಸ್ವಲ್ಪ ಇದು ಹಾಕೋ. ವೆರಿ ನೈಸ್. ಈಗ ನನ್ನ ಪ್ರಕಾರ ಇನ್ನೊಂಚೂರು ಉಪ್ಪು ಹಾಕ್ಬೇಕಾಗತ್ತೆ. ಉಪ್ಪು ಹಾಕ್ಬೇಕಾ ಯೂಶಲಿ? ಯಾಕಂದ್ರೆ ಆ ಮಸಾಲೆಗೆ ಉಪ್ಪು ಹಾಕಿರಲ್ವಲ್ಲ ನಾವು, ಅದಕ್ಕೋಸ್ಕರ. ಓಕೆ. ಚೆನ್ನಾಗಿದೆ ವಾಸನೆ, ತುಂಬಾ ಚೆನ್ನಾಗಿದೆ. ಘಮ ಘಮ ಪರಿಮಳ. ಆಮೇಲೆ ಈ ತರ ಪೌಡರ್ ಅಲ್ಲಿ ಮಾಡುವಂತದ್ದೇ ಹೌದಾ, ಒಂಥರ ಎಲ್ಲಾ ಫ್ಲೇವರ್ಗಳು ತಾಗ್ತಾ ಇರತ್ತೆ. ಡೀಪ್ ಫ್ರೈಗಿಂತ ಈ ತರ ಫ್ರೈಗಳು ಸೇಫ್ ಕೂಡ ಅಂಡ್ ಚೆನ್ನಾಗಿರುತ್ತೆ. ಆಮೇಲೆ ಈ ತರ ಪೌಡರ್ ನಾವು ಮಾಡ್ಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಹೌದು, ಇನ್ಸ್ಟೆಂಟ್ ಆಗಿ ನಾವು ಮಾಡೋದಕ್ಕೂ. ಚಿಕನ್ ಅಲ್ದಿದ್ರೆ ಈಗ ಅಕಸ್ಮಾತ್ ವೆಜಿಟೇರಿಯನ್ಸ್ ಅವ್ರಿಗೆ ಈ ತರ ಮಸಾಲ ಇಷ್ಟ, ಬಟ್ ಅವ್ರು ಚಿಕನ್ ತಿನ್ನಲ್ಲ. ಅವಾಗ ಅದನ್ನ ನಾವು ಪನ್ನೀರ್ ಯೂಸ್ ಮಾಡ್ಬೋದು, ಮಶ್ರೂಮ್ ಯೂಸ್ ಮಾಡ್ಬೋದು, ಬೇರೆ ಏನಾರು ಅವ್ರಿಗೆ ಬೇಬಿಕಾರ್ನ್ ಇಲ್ಲ ಬಾಳೆಕಾಯಿ ಸೂಪರ್ ಆಗಿರುತ್ತೆ. ಬಾಳೆಕಾಯಿ ಇದೇ ಪೌಡರ್ನ ಇದೇ ಆಮೇಲೆ ಹಾಲು ಬಟ್ ಚಿಕನ್ ಜಾಗದಲ್ಲಿ ಇವಿಷ್ಟು ಐಟಮ್ಸ್ ಇರುತ್ತೆ ಅಷ್ಟೇನೆ. ರೆಡಿನಾ ಈಗ ಇದು? ಈಗ ರೆಡಿ. ಇದನ್ನ ಗಾರ್ನಿಶ್ ಮಾಡ್ಬೇಕು. ಸ್ವಲ್ಪ ಜಿಗ ಫೈನ್ಲಿ ಚಾಪ್ಡ್ ಕೊರಿಯಂಡರ್ ಇಂದ ಒಂದ್ ಸ್ವಲ್ಪ ಇದನ್ನ ಹೀಗೆ ಈಗ ಕಲಾಸ್ ಫಿನಿಶ್. ಕೇಲ್ ಖತಮ್, ದುಕಾನ್ ಬಂದ್. ದುಕಾನ್ ಬಂದಿಲ್ಲ, ಮಾಡ್ಕೊಂಡು ತಿಂತಾ ಇರೋದು ಕೆಲಸ. ಇವಾಗ ಈ ಸದ್ಯ ದುಕಾನ್ ಓಪನ್. ಇವಾಗ ಇದೆಲ್ಲ ಆದ್ಮೇಲೆ ಈಗ ಸ್ಟಾರ್ಟ್. ಅಬ್ಬಾ, ನಂಗೆ ಟೈಮ್ ವೇಸ್ಟ್ ಮಾಡಕ್ ಆಗ್ತಾನೇ ಇಲ್ಲ. ಈಗ ಇದನ್ನ ಪಟ್ ಅಂತ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಆಹಾ, ಮೈ ಗಾಡ್. ಅನ್ಕೋಬೇಡ, ನೀನ್ ತಿನ್ನು. ನಿಮ್ಗೂ ಸೇರಿನೇ ಇಲ್ಲ, ನೀನ್ ತಿನ್ ಚೆನ್ನಾಗಿದ್ರೆ ಆಮೇಲೆ ನಾನು ತಿಂತೀನಿ. ಓಕೆ, ಆ ಗ್ರೇವಿನ ಅನ್ಸ್ಕೊಂಡು ತಿನ್ನೋದೇ ಚಂದ. ಒಂದು ಸ್ವಲ್ಪ ಗ್ರೇವಿ ಹಚ್ಕೊಂತೀನಿ. ಇದನ್ನ ತಿನ್ನಿ, ನಾ ತಿಂತೀನಿ.
ಓಕೆ ನೆಂಟ್ರೆ, ಇವಾಗ ಚಿಕನ್ ಕಾಲಾ ಮಿರ್ಚ್ ಅಷ್ಟೇ. ಕಾಲಾ ಮಿರ್ಚ್ ಚಿಕನ್. ನಾನು ಸ್ವಲ್ಪ ಹಿಂದೆ ಮುಂದೆ ಅಕ್ಕಪಕ್ಕ ತೊಂದ್ರೆ ಮಾಡ್ಬಿಟ್ಟೆ. ಇಲ್ಲ. ಕಾಲಾ ಮಿರ್ಚ್ ಚಿಕನ್ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಆಹಾ. ನಾನು ಅವಾಗ ಹೇಳಿದೆ ಗೊತ್ತಾ, ಹಿಂಗ್ ಟಚ್ ಮಾಡಿದ್ರೆ ಓಪನ್ ಆಗ್ಬೇಕು ಅಂತ ಹೇಳಿ, ಆ ತರ Perfect ಆಗಿದೆ. ಪರ್ಫೆಕ್ಟ್ ಆಗಿದೆ. ಅಷ್ಟು ನೀನು ತಿನ್ನು, ಚೆನ್ನಾಗಿದ್ರೆ ಆಮೇಲೆ ತಿಂತೀನಿ. ಸಗದಾದಲ್ಲ. ಬೇಕಾದವ್ರು ಒಂಚೂರು ಲೆಮನ್ ಬೇಕಾದ್ರೆ ಹಾಕೋಬಹುದು. ಬೇಡ. ನಾವು ಹಾಕಲ್ಲ. ಬೇಡ, ಆ ಟೊಮೊಟೊಯಲ್ಲಿ ಹುಳಿ ಇದೆ. ಆಮೇಲೆ ಅಷ್ಟು ಸ್ಪೈಸಸ್ಗಳು ಎಷ್ಟು ಹದವಾಗಿ ಮಿಕ್ಸ್ ಆಗಿದೆ. ಆಹಾ, ಚಿಕನ್ನು ಕೂಡ ಫಸ್ಟಿಗೆ ಉಪ್ಪು ನೀವು ಅದೆಲ್ಲ ಹಾಕಿರೋದ್ರಿಂದ ಚಿಕನ್ ಅಲ್ಲಿ ಇಂಚಲ್ಲೂ ಉಪ್ಪು ಖಾರ ಇಳಿದಿದೆ. ಹೌದು. ಆಮೇಲೆ ನೋಡಿ, ನಮಗೆ ಇದು ಬಂದು ವಾಸನೆ ಬಂದಿದ್ರದ್ದು, ಐ ಮೀನ್ ಆ ಪರಿಮಳ ಬಂದು ನಮ್ಗೆ ಆ ಪುಡಿಗಳಿಂದ ಅದು ಮಾತ್ರ ಇದೆ. ಚಿಕನ್ ಇಲ್ಲ, ಅದು ಚುಂಗ್ ಇಲ್ಲ. ಜಿಂಚಾಕಿದೆ ಇದು. ಆಹಾ, ಇದು ಆಕ್ಚುಲಿ ಇದನ್ನ ನಿಂಗೆ ಲಾಸ್ಟ್ ಅಲ್ಲಿ ಅಜ್ಜಿ, ಯಾರಿಗಾದ್ರೂ ಮನೆಯಲ್ಲಿ ಅತ್ತೆ ಜೊತೆ ಸ್ವಲ್ಪ ಏನಾದ್ರು ವೈಮನಸ್ಸಿದ್ರೆ ಈ ತರದೊಂದು ರೆಸಿಪಿ ಮಾಡ್ಬಿಟ್ಟು ಕೊಟ್ಬಿಡಿ. ನಿಮ್ಮ ಅತ್ತೆ ನಿಮ್ಮ ಮೇಲೆ ಫುಲ್ ಅಟ್ಯಾಚ್ ಆಗಿ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಸೂಪರ್ ಟಿಪ್ ನಮ್ಮ ಈ ಒಂದು ರೆಸಿಪಿದು. ಅಂಡ್ ಗಂಡ ತುಂಬಾ ಹೊರಗಡೆ ತಿಂತಾನೆ ಅಂತ ಏನಾದ್ರು ಕಂಪ್ಲೇಂಟ್ ಇದ್ರೆ ಡೂ ದಿಸ್ ಅಂಡ್ ಹಿ ವಿಲ್ ಕಮ್ ಬ್ಯಾಕ್ ಟು ಯುವರ್. ನಾನು ಒಂದು ಟಿಪ್ ಕೊಡ್ತೀನಿ. ಈಗ ಗಂಡ ಏನಾದ್ರು ಬೇಜಾರು ಮಾಡ್ಕೊಂಡ್ಬಿಡ್ತಲ್ಲ ಹೆಂಡತಿ, ಆವಾಗ ಗಂಡ ನೀವು ತಿಳ್ಕೊಂಬಿಡಿ ಈ ರೆಸಿಪಿನ, ಹೆಂಡತಿ ನೀವೇ ಮಾಡ್ಕೊಡಿ. ಇದು ಸೂಪರ್. ಅವಾಗ ನಿಮ್ ಹೆಂಡತಿ ಜಗಳ ಆಡೋದೇ ಇಲ್ಲ. ಅರೇ ಪ್ಲೀಸ್ ಚಿಕನ್ ಮಾಡ್ಕೊಡಿ. ಟ್ರಿಪ್ ಹೋಗಿ ಬರ್ತೀನಿ. ಓಕೆ ಹೋಗ್ರಿ, ಚಿಕನ್ ಮಾಡ್ಕೊಡಿ. ಚಿಕನ್ ಮಾಡ್ಕೊಡಿ ಅಷ್ಟೇ. ಸೂಪರ್. ಎಷ್ಟು ಒಳ್ಳೆ ಒಳ್ಳೆ ಅಡ್ವಾಂಟೇಜ್ ಇದೆಯಲ್ಲ ಒಳ್ಳೆ ಒಳ್ಳೆ ಅಡಿಗೆಗಳಿಂದ. ಮತ್ತೆ ಅದಕ್ಕೋಸ್ಕರ ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ಅಂಡ್ ನಿಮ್ಮ ಕೈ ಚಳಕ ಇಷ್ಟು ಚೆನ್ನಾಗಿದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನೀವು ನಿಮ್ಮ ಕೈಯಾರ ಮಾಡಿರೋ ಅಡಿಗೆನ ನಾನು ಟೇಸ್ಟ್ ಮಾಡಿರೋದು. ಆಹಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ನಂಗೆ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ರಾಘು ಏನೇ ವಿಷಯ ಇದ್ರು ಪಾಪ ನಾನೇ ಕರೆದು ಶೋಗಳು ಮಾಡಪ್ಪ ಅಂತ ಹೇಳ್ತಾ ಇರ್ತೀನಿ. ಫಸ್ಟ್ ಟೈಮ್ ನನ್ನ ಕರೆದಾಗ ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ಅಂಡ್ ನನಗೆ ಸ್ವಲ್ಪ ಟೆನ್ಷನ್ ಇತ್ತು, ಯಾಕಂದ್ರೆ ಅವ್ನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಾನು ಟೇಸ್ಟ್ ಮಾಡಿದ್ದೀನಿ ಅವ್ನು ಮಾಡೋದನ್ನ. ಅವ್ನ ಮುಂದೆ ಹೆಂಗಪ್ಪ ಮಾಡೋದು ಅನ್ನೋದು ನನಗೊಂದು ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಚೆನ್ನಾಗಿ ಇಷ್ಟಪಟ್ಟ ಅದೊಂದು. ಸೊ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ಗೆ ಇನ್ನೂ ಅವಾಗ ಒಂದ್ ಪೀಸ್ ಅಷ್ಟೇ ತಿಂದಿರೋದು. ಬಟ್ ಇಲ್ಲೆಲ್ಲ ಅವಾಗ ಹೇಳಿ ಗೊತ್ತಾ ಖಾರ ಇದೆ ಅಂತ ಹೇಳಿ, ಅದೆಲ್ಲಾ ಬಾಯಲ್ಲಿ ಆ ಖಾರ, ಕಾಳು ಮೆಣಸಿನ ಖಾರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇನ್ನೊಂದಷ್ಟು ಕಾರ್ಯಕ್ರಮಗಳು ಬರ್ತಾ ಇರ್ಬೇಕು. ರಾಘು ಯಾವಾಗ್ಲೂ ಸ್ಕ್ರೀನ್ ಮೇಲೆ ಇರ್ಬೇಕು, ನಗ್ನಾಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಅಷ್ಟೇ ನಗ್ನಗ್ತಾ ಇರ್ತೀರಾ ಯಾವಾಗ್ಲೂ. ಸೊ ಹೀಗೆ ನಿಮ್ಮ ನಗು ನಿಮ್ಮ ಮುಖದ ಮೇಲೆ ಯಾವಾಗ್ಲೂ ಇರ್ಲಿ. ಎಲ್ರು ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ನೀವಂತೂ ಯಾವತ್ತು ಇಲ್ಲ ಸುಸ್ತು ಅಂತ ಹೇಳಿದ್ ನಾನು ನೋಡೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಇರ್ಲಿ, ಎಲ್ಲೇ ಹೋಗ್ಲಿ, ಒಂದು ಎನರ್ಜೆಟಿಕ್, ಅವ್ರ ಹತ್ರ ಒಂದು ಪಾಸಿಟಿವಿಟಿ ಇದೆ. ಈ ಒಂದು ಪಾಸಿಟಿವಿಟಿ ನಿಮ್ಮನ್ನು ಹೀಗೆ ಕಾಪಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್ ಅವರ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ. ಇದು ನ್ಯಾಚುರಲ್ ಗ್ರಾಮ್ ಫ್ಲೋರ್ ಇಂದಾನೆ ಮಾಡಿರುವಂತಹ ಒಂದು ಸೋಪ್. ಇದು ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ ಈ ಎಪಿಸೋಡ್ ನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೊಸ ಎಪಿಸೋಡ್ಸ್ ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಒತ್ತಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ರಾಘು ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್, ನಮಸ್ತೆ.